Hey, hi everyone. Welcome back to my YouTube channel, Sudha Kannadati. ಶಿವಮೊಗ್ಗ ಪ್ಲೇಸಿಗೆ ಹೋಗಿ ಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಹೊರಟ್ವಿ. ಬಿಕಾಸ್ ನನ್ನ ತಂಗಿಗೆ ಪಾಪು ಆಗಿದೆ. ಸೊ ನೋಡ್ಕೊಂಡು ಬರೋಣ ಅಂತ. ಸೊ ನಾವು ಅದಕ್ಕೆ ನಾವಿರೋ ಪ್ಲೇಸಿಂದ ಮೆಟ್ರೋಗೆ ಹೋಗಿ ಅಲ್ಲಿಂದ ಟ್ರೈನಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಈಗ ಮೆಟ್ರೋ ರೀಚ್ ಆದ್ವಿ. ಆಮೇಲೆ ಹಂಗೆ ಆಫೀಸ್ಗೆ ಹೋಗೋದಿತ್ತು ಸ್ವಲ್ಪ ಅಲ್ಲೇ ಯಶವಂತಪುರದಲ್ಲಿ. ಸೊ ಅಲ್ಲಿ ಹೋಗಿ ಬಂದೆ. ನನ್ನ ಹಸ್ಬೆಂಡ್ ಅಂತೂ ನಾನು ಬರ್ತೀನಿ ಅಂತ ಒಳಗಡೆನೆ ಬ್ಯಾಗ್ ಹಾಕೊಂಡು ಬಂದಿದ್ದಾರೆ ನೋಡ್ರಿ ಇಲ್ಲಿ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪ್ ಆಗಿ ಬರ್ತಾನೆ. ನಾವು ಟ್ರೈನ್ ಟಿಕೆಟ್ ಬಿಫೋರ್ ಬುಕ್ ಮಾಡ್ಕೊಂಡಿರ್ಲಿಲ್ಲ. ಸೊ ಅಲ್ಲೇ ತಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಅಲ್ಲಿ ಫುಲ್ಲು ರಶ್ ಬಿಕಾಸ್ ಆಫ್ ಇಂಡಿಪೆಂಡೆನ್ಸ್ ಡೇ. ಭದ್ರಾವತಿ ಸ್ಟೇಷನಲ್ಲಿ ಸೀಟ್ ಸಿಕ್ತು. ಸೊ ನನ್ನ ಹಸ್ಬೆಂಡ್ ಬಾ ಅಂತ ಕರಿತಿದ್ರು. ಸೊ ನಾನು ಮೇಲ್ಗಡೆ ಬಂದು ಕೂತ್ಬಿಟ್ಟೆ. ಫೈನಲಿ ರೀಚ್ ಆದ್ವಿ. ಆಮೇಲೆ ನಮ್ಮ ಮಾವ ಬಂದು ನಮ್ಮಿಬ್ರನ್ನ ಕರ್ಕೊಂಡು ಹೋದ್ರು. ಸೊ ಅಲ್ಲಿ ಮನೇಲಿ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಆಮೇಲೆ ನಮ್ಮ ಮಾವ ಇಲ್ಲಿ ಸಂಕಲ್ಪ ಇದೆ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅಂತ ಕರ್ಕೊಂಡು ಹೋಗಿದ್ರು. ಸೊ ನಾವು ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ಬಂದ್ವಿ ರಿಟರ್ನು. ತಾತಗಂತೂ ನಾವು ಬರೋದೇ ಚಿಂತೆ ಇತ್ತು ಫ್ರೆಂಡ್ಸ್. ಯಾಕೆ ಹೆದರ್ಕೊಂಡೆ? ನನ್ನ ಮ್ಯಾಪ್ ಇತ್ತು ಕರೆಕ್ಟಾಗಿ ಕರ್ಕೊ ಬರುತ್ತೆ ಇಲ್ಲಿಗೆ ಮನೆಗೆ. ಗುಡ್ ನೈಟ್ ತಾತ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್, ಈ ವೆದರ್ ಸಖತ್ತಾಗಿದೆ. ಸೊ ಪೀಸ್ಫುಲ್ ಇದೆ ಏರಿಯಾ ಅಂತೂ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಗೆ ನನ್ನ ಹಸ್ಬೆಂಡ್ ಫ್ಲಾಗ್ ಕಟ್ಟಿದ್ರು. ಗೈಸ್, ಗಜನೂರು ಡ್ಯಾಮಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಹಸ್ಬೆಂಡು. ಸೊ ನಮ್ಮ ಮಾವ ಬೈಕ್ ಕೊಟ್ಟರು ಹೋಗಿ ಬರ್ರಿ ಅಂತ. ಸೊ ಶಿವಮೊಗ್ಗದಲ್ಲಿ ಫಸ್ಟ್ ಹೋಗ್ತಾ ಇರೋದು ಗಜನೂರು ಡ್ಯಾಮ್. ಫುಲ್ಲು ರೈನ್ ಬಂದಿರೋದಕ್ಕೆ ನೋಡ್ರಿ ಇಲ್ಲಿ ಹೆಂಗೋ ಇದೆ ಪ್ಲೇಸ್. ನನ್ನ ಹಸ್ಬೆಂಡ್ ಬೈಕಲ್ಲಿ ಮುಂದೆ ಹೋಗ್ಬಿಟ್ರು, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ. ವಾವ್, ಎಷ್ಟು ಸಖತ್ತಾಗಿದೆ ನೋಡ್ರಿ ಗಜನೂರು ಡ್ಯಾಮ್. ಕಣ್ಣು ತುಂಬ ಹೋಗುತ್ತೆ ನೀರರಿಯೋದು ನೋಡಿದ್ರೆ. ಏನು ಹೆಸರು? ಒಂದು ಬಾಬಿ ನಂಚಿನಿ. ಈಗ ಸಕ್ಕರೆಬೈಲಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಯಜಮಾನ್ರು. ಆ್ಯಕ್ಚುಲಿ ಮಳೆ ಬರ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ವೆದರ್. ಮೇಕಪ್ ಎಲ್ಲ ಹೋಯ್ತು ಫ್ರೆಂಡ್ಸ್. ತುಂಬ ಎಕ್ಸೈಟ್ಮೆಂಟಲ್ಲಿ ಹೋದ್ವಿ ಸಕ್ಕರೆಬೈಲಿಗೆ. ನೋಡಿದರೆ ಅಲ್ಲಿ 3 ಮಂತ್ಸಿಂದ ಯಾರಿಗೂ ಬಿಡ್ತಾ ಇಲ್ಲ ಅಂತೆ. ಸೊ ನಾವು ಅಲ್ಲೇ ಜೋಳ ಇದ್ದು ತಿಂದ್ಕೊಂಡು ರಿಟರ್ನ್ ಬಂದ್ವಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಶಶಿ ಪಾಪು ನೋಡೋಣ ಅಂತ ಹೊರಟ್ವಿ. ಸೊ ನಾನು ಅವನಿಗೆ ದೊಡ್ಡಮ್ಮ ಆಗಬೇಕು. ನೋಡಿ ನಮ್ಮ ಪಾಪು ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಶಶಿ ಮದುವೆಲಿ ನಾನು ಡ್ಯಾನ್ಸ್ ಆಡಿರೋದು ಫ್ರೆಂಡ್ಸ್. ಸೊ ನನ್ನ ಹಸ್ಬೆಂಡಿಗೆ ನಾನು ತೋರಿಸ್ದೆ ಇದನ್ನು, ಅವರು ನೋಡ್ತಾ ಇದ್ರು. ತಂಗಿ ಮದುವೆಲಿ ಅಕ್ಕನ ಎಲೆಕ್ಟ್ ಆಗಬೇಕು ನೋಡ್ರಿ. ಅಲ್ಲಿ ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ ಹೆಂಗೆಲ್ಲ ಮಾಡ್ತಾ ಇದ್ದೀನಿ. ಸುಮ್ಮನೆ ನಿಲ್ಲಲಾರ್ದ ಹತ್ರ ಇಟ್ಲ ನೋಡ್ಕೊಂಡು ಯಪ್ಪ. ನೈಟ್ ತಂಗಿ ಮನೇಲೆ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಟ್ರಿಪ್ ಹೊರಟ್ವಿ. ಈಗ ಕಲ್ಲತ್ತಿಗಿರಿ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಕಲ್ಲತ್ತಿಗಿರಿ ಫಾಲ್ಸ್ ಬಂತು ಫ್ರೆಂಡ್ಸ್, ತೋರಿಸ್ತೀನಿ ಬನ್ನಿ. ಸಖತ್ತಾಗಿದೆ ಪ್ಲೇಸ್ ಅಂತೂ. ನಾವು ಇಬ್ಬರು ಹೋಗಿ ದರ್ಶನ ಪಡೆದುಕೊಂಡು ಬಂದ್ವಿ ಒಳಗಡೆ. ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ, ತೋರಿಸ್ತೀನಿ ಬನ್ನಿ. ಫುಲ್ಲು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ವಿ. ಇದು ಕಲ್ಲತ್ತಿಗಿರಿ ಫಾಲ್ಸೇ. ಸ್ವಲ್ಪ ಮೇಲ್ಗಡೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದರೆ ಅಲ್ಲಿ ಅದ್ರದ್ದು ಎಕ್ಸ್ಟೆಂಡ್ ಫಾಲ್ಸ್ ಸಿಗುತ್ತೆ. ಇವಾಗ ಎದ್ದೆ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೇಗೆ
ಆ್ಯಕ್ಚುಲಿ ಎಬ್ಬೆ ಫಾಲ್ಸ್ಗೆ ಹೋಗೋಕ್ಕೆ ಓನ್ ವೆಹಿಕಲ್ಸ್ ಬಿಡಲ್ಲ. ಸೊ ಅಲ್ಲಿ ಜೀಪ್ಸ್ ಅವೈಲಬಿಲಿಟಿ ಇರುತ್ತೆ. ಪರ್ ಪರ್ಸನ್ 750 ಹೇಳಿದರು. ಸೊ ಟೈಮ್ ಆಗಿತ್ತು. ಸೊ ಅದಕ್ಕೆ ನಮಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಕೆಮ್ಮಣ್ಣುಗುಂಡಿಗೆ ಹೋಗೋಣ ರಿಟರ್ನ್ ಹೋಗೋಣ ಅಂತ ಬಂದ್ವಿ ಫ್ರೆಂಡ್ಸ್. ಸನ್ಸೆಟ್ ತೋರಿಸ್ತೀನಿ ಬನ್ನಿ. ಬಾ. ನಾವಂತೂ ಕೆಮ್ಮಣ್ಣುಗುಂಡಿ ಇಷ್ಟು ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಗೈಸ್. ಎಷ್ಟು ಸಖತ್ತಾಗಿದೆ ಅಂದರೆ ಒಮ್ಮೆ ಭೇಟಿ ನೀಡಲೇಬೇಕು ನೀವು. ಕೊನೆಗೆ ವ್ಯೂ ಪಾಯಿಂಟ್ ಬಂದಿದ್ದೀನಿ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಕೇಳೋಣ ಬನ್ನಿ. ಇಟ್ ಇಸ್ ನಾಟ್ ವ್ಯೂ ಪಾಯಿಂಟ್, ಇಟ್ ಇಸ್ ಝೆಡ್ ಪಾಯಿಂಟ್. ಎಸ್ ಕರೆಕ್ಟ್. ಸೊ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ ಬನ್ನಿ. ಹಸ್ಬೆಂಡ್ ಹೇಗಿದೆ ಎಕ್ಸ್ಪೀರಿಯನ್ಸ್ ನಿಮ್ಮದು? ಇದು ಭಾಳ ಚೆನ್ನಾಗಿದೆ. ನೀವೇನ ಒನ್ ಡೇ ಟ್ರಿಪ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಏನಾನ ಇದ್ದರೆ ಸೊ ಇದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡು ಜೊತೆ ಬಂದು ಒಂದು ದಿವಸ ಫುಲ್ಲಾಗಿ ಎಂಜಾಯ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳಿ ಸಜೆಸ್ಟ್ ಮಾಡ್ಬೋದು. ಇದು ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್. ನಾವು ಇಲ್ಲಿ ಬಂದಿದ್ದು ಪ್ಲಾನಿಂಗ್ ಇರಲಿಲ್ಲ. ಇಲ್ಲಿ ಏನಾದರೂ ಬಂದರೆ ನಿಜ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಮೈಂಡ್ ಇಲ್ಲಿರೋ ಎಲ್ಲ ನೆಗೆಟಿವ್ ಎಲ್ಲ ಡಿಲೀಟ್ ಮಾಡಿ ಎಲ್ಲ ರಿಫ್ರೆಶ್ ಮಾಡುತ್ತೆ. ಇಟ್ ವಿಲ್ ಗಿವ್ಸ್ ರಿಫ್ರೆಶ್ ಯುವರ್ ಮೈಂಡ್. ಎಸ್ ಸಹನಾ ಟ್ರಿಪ್ ಬಂದಿದ್ದೀವಿ ಅಷ್ಟೇ. ಹಾಂ, ಟ್ರಿಪ್ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಸೊ ಅಜ್ಜಿ ತಾತದ ಆಶೀರ್ವಾದ ಪಡೆದು ಹೊರಟ್ವಿ ರಿಟರ್ನ್ ಬೆಂಗಳೂರಿಗೆ ಹೋಗೋಣ ಅಂತ. ಅಜ್ಜಿ ಮಡ್ಲಕ್ಕಿ ಹಾಕ್ಕೊಟ್ರು. ಸೊ ತಗೊಂಡು ಎಲ್ಲರಿಗೂ ಬಾಯ್ ಹೇಳಿ ಹೊರಟ್ವಿ ಅಲ್ಲಿಂದ. ಆಮೇಲೆ ಅಲ್ಲಿಂದನೇ ಶಿವಮೊಗ್ಗದಿಂದ ಸ್ಲೀಪರ್ ಬಸ್ಸಲ್ಲಿ ರಿಟರ್ನ್ ಬಂದ್ವಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.